ಹೇಮಾ, ಮೊದಲೇ ಅಪಶಕುನದ ಮಾತನಾಡಬೇಡ. ಅವರು ಯಾಕೆ ಹೋದ್ರು ಎನ್ನುವುದು ನಿನಗೂ ಕೂಡ ಗೊತ್ತು. ಅವ್ ಇವರು ಹಾಗಲ್ಲ, ಸುಮ್ಮನೆ ನಾನು ಹೇಳಿದಷ್ಟು ಮಾಡು ಎಂದು ಗದರಿದನು. ಗಂಡನ ಗದರುವಿಕೆಗೆ ಮತ್ತೇನು ಮಾತನಾಡದೆ ಒಳಗೊಳಗೆ ಬುಸುಗುಡುತ್ತಿದ್ದಳು. ಮೇಲೆ ತೆಪ್ಪಗಾದಳು ಹೇಮಾ. ಅಂದಿನಂತೆ ಇಂದು ಕೂಡ ಸಾಕ್ಷಿ ಬೇಗನೆ ಎದ್ದು ಮನೆ ಕೆಲಸ ಎಲ್ಲವನ್ನು ಮುಗಿಸಿದವಳು ಅಡಿಗೆ ಮನೆ ಕೆಲಸಕ್ಕೆ ನಿಂತಳು. ಬೆಳಿಗ್ಗೆ ಮನೆಯವರಿಗೆ ತಿಂಡಿಯಿಂದ ಹಿಡಿದು ಬರುವವರಿಗೂ ಕೂಡ ಎಲ್ಲವನ್ನು ಅವಳೇ ಮಾಡಿದಳು. ಹೇಮಾ ನಾಮಕಾವಸ್ಥೆಗೆ ಇನ್ನು ಗಂಡ ಏನಾದರೂ ಹೇಳುತ್ತಾನೆ ಎಂದು ಅಡಿಗೆ ಮನೆಯಲ್ಲಿ ನಿಂತಿದ್ದಳು. ಸಾಕ್ಷಿ, ಇನ್ನೂ ಆಗಿಲ್ವಾ? ಬೇಗ ಹೋಗಿ ರೆಡಿಯಾಗು ಎಂದನು. ಬೆಳಗ್ಗೆಯಿಂದ 3-4 ಬಾರಿ ಅಡಿಗೆ ಮನೆಯ ಬಳಿಗೆ ಬಂದು ಹೀಗೆ ಹೇಳುತ್ತಲೇ ಇದ್ದಾನೆ. ಆದ್ರೆ ಅವಳ ಕೆಲಸ ಮಾತ್ರ ಮುಗಿಯುತ್ತಿಲ್ಲ. ಪಾತ್ರೆ ತೊಳೆದಿಟ್ಟು ತನ್ನ ದುಪ್ಪಟ್ಟಕ್ಕೆ ಕೈ ಒರೆಸಿಕೊಳ್ಳುತ್ತಾ ಹೊರಗೆ ಬಂದವಳು, ಆಯ್ತು ಅಣ್ಣ, ಈಗ ಹೋಗಿ ರೆಡಿಯಾಗ್ತೀನಿ. ಮಾವನಿಗೆ ಹೇಳಿದೀಯಾ ತಾನೆ ಎಂದಳು. ಮಾವನಿಗೆ ಹೇಳದೇ ಇರ್ತೀನಾ? ಅವರು ಕೂಡ ಇನ್ನೇನು ಬರ್ತಾರೆ, ನೀನು ಹೋಗಿ ರೆಡಿಯಾಗು ಎಂದು ತಂಗಿಯನ್ನು ಕೋಣೆಗೆ ಕಳುಹಿಸಿ ತಾನು ಹೋಗಿ ಹೊರಗೆ ನಿಂತನು. ಈ ಸಂಬಂಧವಾದರೂ ತನ್ನ ತಂಗಿಯನ್ನು ಒಪ್ಪಿಕೊಂಡು ಮದುವೆಯಾದರೆ ಸಾಕು ಎಂದು ದೇವರಿಗೆ ಹರಕೆ ಕೂಡ ಕಟ್ಟಿದ್ದಾನೆ ಸಾಕೇತ್. ಕೋಣೆಗೆ ಬಂದವಳಿಗೆ ಯಾವ ಸೀರೆ ಉಡುವುದು ಎನ್ನುವ ಚಿಂತೆಯಾಯಿತು. ಅದಾಗಲೇ ಮೊದಲೇ ರೇಷ್ಮೆ ಸೀರೆ ಉಟ್ಟು ಅಂದಿನ ರೀತಿಯ ತಯಾರಾಗಬೇಕು ಎಂದು ಹೇಳಿದ್ದಾನಲ್ಲ. ಅಂದು ಯಾವ ಭಾವನೆಯೂ ಇಲ್ಲದೆ ತಯಾರಾಗಿದ್ದವಳಿಗೆ ಇಂದು ಸಣ್ಣದಾಗಿ ಆತಂಕ ಇದ್ದೇ ಇತ್ತು. ಅಂತೂ ಒಂದು ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆಯನ್ನು ಆರಿಸಿದವಳು ದಂತದ ಗೊಂಬೆಯ ಹಾಗೆ ರೆಡಿಯಾದಳು. ರಾಮಚಂದ್ರರು ಬರುತ್ತಿದ್ದ ಹಾಗೆ ಅವರ ಸಮೀಪ ಹೋದವನು, ಮಾವ ಬನ್ನಿ, ನೀವು ಬರುವುದನ್ನೇ ಕಾಯುತ್ತಿದ್ದೆ ಎಂದನು. ಸಾಕೇತ್, ನಾನು ಬರ್ದೇ ಇರ್ತೀನ ಹೇಳು? ನನ್ನ ಸೊಸೆ ಮದುವೆ ಎಂದರೆ ನನಗೆ ಹೆಚ್ಚು ಖುಷಿ ಎಂದರು. ಗೊತ್ತು ಮಾವ, ನೀವೆಷ್ಟು ಖುಷಿಯಾಗಿದ್ದೀರಾ ಎಂದು ನಿಮ್ಮ ಮಾತಿನಲ್ಲೇ ತಿಳಿಯುತ್ತದೆ ಎಂದು ಹೇಳುತ್ತಾ ಒಳಗೆ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿ, ಸಾಕ್ಷಿ, ಮಾವ ಬಂದಿದ್ದಾರೆ ಎಂದು ಕೂಗು ಹಾಕಿದನು. ಹೇಮಾ ಅಲ್ಲಿಗೆ ಬಂದು ತೋರಿಕೆಯ ನಗು ನೀಡಿ ನಿಂತಳು. ಅಲ್ಲಿಗೆ ಬಂದ ಸೊಸೆಯನ್ನು ನೋಡಿ ರಾಮಚಂದ್ರರ ಕಣ್ಣು ತುಂಬಿತು. ಪ್ರತಿ ಬಾರಿ ಅವಳನ್ನು ನೋಡಿದಾಗಲೆಲ್ಲ ಅವರಿಗೆ ಸಂಕಟ ಆವರಿಸುತ್ತದೆ. ಇವಳನ್ನು ತನ್ನ ಮನೆಯಲ್ಲಿಯೇ ಉಳಿಸಿಕೊಳ್ಳುವ ಭಾಗ್ಯ ಇಲ್ಲದೆ ಹೋಯಿತಲ್ಲ ಎಂದು ಕೊರಗುತ್ತಾರೆ. ಮಾವ, ಇವತ್ತೂ ಅತ್ತೆ ಬರ್ಲಿಲ್ವಾ ಎಂದಳು. ಅವಳ ಬಗ್ಗೆ ನಿನಗೆ ಗೊತ್ತಲ್ಲ ಸಾಕ್ಷಿ, ಬರದೇ ಇರುವವರ ಬಗ್ಗೆ ಯೋಚಿಸಬೇಡ. ಇನ್ನೇನಿದ್ದರೂ ನೀನು ನಿನ್ನ ಮುಂದಿನ ಬದುಕಿನ ಬಗ್ಗೆ ಮಾತ್ರ ಯೋಚಿಸು ಎಂದರು. ಅಷ್ಟರಲ್ಲಿ ಮನೆಯ ಮುಂದೆ ಕಾರು ಬಂದ ಸದ್ದಾಯಿತು. ಮಾವ, ಅವ್ರು ಬಂದ್ರು ಅನ್ಸುತ್ತೆ, ನೀವು ಇಲ್ಲಿಯೇ ಕುಳಿತಿರಿ ಎಂದು ಸಾಕೇತ್ ಹೊರಗೆ ಹೋದರೆ ಸಾಕ್ಷಿ ತನ್ನ ಕೋಣೆ ಸೇರಿದಳು. ಕಾರು ನಿಲ್ಲಿಸಿದವನು, ಅಪ್ಪ, ಇದೇ ಮನೆ ಅವರದು ಎಂದನು. ಸ್ವಂತ ಮನೆ ಅಂದೆ ಅಲ್ವಾನು, ಚೆನ್ನಾಗಿದೆ ಎಂದು ಕಾರಿನಿಂದ ಇಳಿದು ಮನೆಯನ್ನು ನೋಡುತ್ತಾ ನಿಂತರು. ಮಗನಿಗೋಸ್ಕರ ಬಂದಿರುವ ವೈದೇಹಿ ಅವರಿಗಂತೂ ಯಾವುದರ ಮೇಲೂ ಆಸಕ್ತಿ ಇಲ್ಲ. ಮುಖದ ಮೇಲೆ ನಗು ಇರಲಿಲ್ಲ. ಅನುರಾಗ್ ಅದನ್ನು ನೋಡಿದರೂ ಕೂಡ ನಿಧಾನವಾಗಿ ಅವರೇ ಸರಿ ಹೋಗುತ್ತಾರೆ ಎಂದು ಮಾತನಾಡದೆ ಉಳಿದನು. ಹಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದ ತಂದೆಯನ್ನು ನೋಡಿದವನು, ಅಪ್ಪ, ನೀವು ಬಿಡಿ, ನಾನೇ ತೆಗೆದುಕೊಳ್ಳುತ್ತೇನೆ ಎಂದನು. ನೀನು ಎಷ್ಟು ಹಿಡಿದುಕೊಳ್ಳಲು ಆಗುತ್ತೆ? ನಾನೊಂದು ಹಿಡಿದುಕೊಳ್ಳುತ್ತೇನೆ ಬಿಡು ಎಂದು ಹೇಳಿ ಕಾರಿನಲ್ಲಿ ತಂದಿದ್ದ ಸಾಮಗ್ರಿಗಳನ್ನು ಹಿಡಿದರು. ಅಷ್ಟರಲ್ಲಿ, ಇವಾಗ ಬಂದ್ರ ಎಂದು ನಗುಮುಖದಲ್ಲಿ ಹೊರಗೆ ಬಂದನು ಸಾಕೇತ್. ಅಪ್ಪ, ಅಮ್ಮ, ಇವರೇ ಸಾಕ್ಷಿ ಅವರ ಅಣ್ಣ ಸಾಕೇತ್ ಎಂದು ಅನುರಾಗ್ ಪರಿಚಯ ಮಾಡಿಕೊಟ್ಟನು. ಗುರುರಾಜ್ ಅವರು ಸಾಕೇತ್ ಜೊತೆ ಆತ್ಮೀಯವಾಗಿ ಮಾತನಾಡಿದರೆ ವೈದೇಹಿ ಅವರು ಅವನನ್ನು ನೋಡಿ ಬಲವಂತದಿಂದ ತುಟಿಯರಳಿಸಿದರು. ಬನ್ನಿ ಒಳಗೆ ಎಂದು ಸಾಕೇತ್ ಒಳ ಬಂದರೆ ಮೂವರು ಅವನನ್ನು ಹಿಂಬಾಲಿಸಿ ಬಂದರು. ಕುಳಿತುಕೊಳ್ಳಿ ಎಂದು ಸೋಫಾ ಕಡೆ ಕೈ ತೋರಿಸಿದನು. ತಂದಿದ್ದ ವಸ್ತುಗಳನ್ನು ಅಲ್ಲಿಯೇ ಟೀಫೈ ಮೇಲೆ ಇರಿಸಿ ಮೂವರು ಸೋಫಾ ಮೇಲೆ ಕುಳಿತರು. ವೈದೇಹಿ ಅವರು ಮನೆಯನ್ನು ಒಮ್ಮೆ ನೋಡಿದರು. ಅವರ ಮನೆಗಿಂತ ಸ್ವಲ್ಪ ಚಿಕ್ಕದಾದ ಮನೆ, ಆದ್ರೆ ತುಂಬಾ ಸ್ವಚ್ಛವಾಗಿ ಇರಿಸಿಕೊಂಡಿದ್ದರು. ಅವರೆಲ್ಲರೂ ಕುಳಿತುಕೊಳ್ಳುತ್ತಿದ್ದ ಹಾಗೆ ಎದುರು ಕುಳಿತಿದ್ದ ರಾಮಚಂದ್ರರನ್ನು ತೋರಿಸುತ್ತಾ, ಇವರು ನಮ್ಮ ಮಾವ ಎಂದರು. ಅವರಿಗೆ ಮಾವ ಅಂದ್ರೆ ಗೊತ್ತಾಗುವುದಿಲ್ಲ ಸಾಕೇತ್, ನಾನೇ ಹೇಳ್ತೀನಿ ಎಂದವರು, ನನ್ನ ಹೆಸರು ರಾಮಚಂದ್ರ. ಸಾಕ್ಷಿಯನ್ನು ಮೊದಲು ಮದುವೆ ಮಾಡಿಕೊಂಡಿದ್ದು ನನ್ನ ಮಗನಿಗೆ. ಆದ್ರೆ ಆ ಮಗುವನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವ ಅದೃಷ್ಟ ನಮಗೆ ಇರಲಿಲ್ಲ. ನಿಮಗೆ ಈಗಾಗಲೇ ಎಲ್ಲವೂ ತಿಳಿದಿದೆ ಎಂದುಕೊಳ್ಳುತ್ತೇನೆ. ಆದ್ರೆ ಯಾರು ಏನೇ ಹೇಳಿದ್ರು ಅಷ್ಟೇ, ನನ್ನ ಸೊಸೆ ಅಪ್ಪಟ ಅಪರಂಜಿ ಎಂದರು. ವೈದೇಹಿ ಅವರಿಗೆ ಅದಾಗಲೇ ಸಾಕ್ಷಿಯ ಮೇಲೆ ಅಸಮಾಧಾನ ಇದ್ದಿದ್ದರಿಂದ ರಾಮಚಂದ್ರರು ಹೇಳಿದ ಯಾವ ಮಾತುಗಳು ತಲೆಗೆ ಹೋಗಲೇ ಇಲ್ಲ. ಆದ್ರೆ ಖುಷಿಯಾಗಿದ್ದು ಮಾತ್ರ ಗುರುರಾಜ್ ಅವರಿಗೆ. ಹಿರಿಯರು ಮಾತನಾಡುತ್ತಿದ್ದರೆ ಅನುರಾಗ್ನ ಕಣ್ಣುಗಳು ಅರಸಿದ್ದು ಮಾತ್ರ ಸಾಕ್ಷಿಯನ್ನು.
ಅವಳು ಎಲ್ಲೂ ಕಾಣದೆ ಇದ್ದಾಗ ಪಿಳಿ ಪಿಳಿ ಕಣ್ಣು ಬಿಟ್ಟು ಎಲ್ಲರನ್ನು ನೋಡುತ್ತಿದ್ದ ದೀಪಾಳನ್ನು ನೋಡಿದವನು ಕೈ ಸನ್ನೆಯಲ್ಲಿಯೇ ಹತ್ತಿರ ಬರಲು ಹೇಳಿದನು. ಅವನು ಕರೆಯುತ್ತಿದ್ದ ಹಾಗೆ ಮಗು ಅವನ ಬಳಿ ಹೋಗಿತ್ತು. ಮಗು ತನ್ನ ಬಳಿ ಬರುತ್ತಿದ್ದ ಹಾಗೆ ಅದನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು, ಹೆಸರೇನು, ಏನು ಓದುತ್ತಿದ್ದೀಯಾ ಎಂದೆಲ್ಲ ಮಗುವಿನ ಜೊತೆ ಮಾತಿಗೆ ಇಳಿದಿದ್ದನು. ಹೇಮಾ, ಸಾಕ್ಷಿ ಕರ್ಕೊಂಡ್ ಬಾರಮ್ಮ ಎಂದು ರಾಮಚಂದ್ರರು ಹೇಳಿದ ಮೇಲೆ ಸಾಕ್ಷಿಯ ಕೋಣೆಯ ಬಳಿ ಹೋದ ಹೇಮಾ, ಸಾಕ್ಷಿ ಬಾ ಎಂದಿದ್ದಳು. ಸಾಕ್ಷಿಗೆ ಎಂದು ಇಲ್ಲದ ಭಯ, ಆತಂಕ ಎಂದು ಆವರಿಸಿತು. ಎಷ್ಟೇ ಒರೆಸಿದರೂ ಮುಖದ ಮೇಲೆ ಬೆವರ ಹನಿಗಳು ಮೂಡುತ್ತಿದ್ದವು. ಕೈಯಲ್ಲಿ ಹಿಡಿದಿದ್ದ ಕರವಸ್ತ್ರದಲ್ಲಿಯೇ ಮತ್ತೊಮ್ಮೆ ಮುಖವನ್ನು ಒರೆಸಿಕೊಂಡು ಹೊರಗೆ ಬಂದು ಅಡಿಗೆ ಮನೆಗೆ ಹೋಗಿ ತಾನೇ ತಯಾರಿಸಿ ಇಟ್ಟಿದ್ದ ಜ್ಯೂಸನ್ನು ಲೋಟಕ್ಕೆ ಹಾಕಿಕೊಂಡು ಜ್ಯೂಸ್ ಟ್ರೇ ಹಿಡಿದು ಹೊರಬಂದಳು. ಅವಳ ಬರುವಿಕೆಗಾಗಿ ಚಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದವನು ಅವಳು ನಡೆದು ಬರುವಾಗಲೇ ಅವನ ನೋಟ ಅವಳೆಡೆಗೆ ಹರಿಯಿತು. ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ದಂತದ ಗೊಂಬೆಯ ಹಾಗೆ ಕಾಣುತ್ತಿದ್ದಳು. ಅವಳನ್ನೇ ರೆಪ್ಪೆ ಬಡಿಯದೆ ನೋಡುತ್ತಿದ್ದವನಿಗೆ ನಿಜವಾಗಿಯೂ ಸಾಕ್ಷಿ ಇಷ್ಟು ದಿನ ತನ್ನ ಅಂದವನ್ನು ಬಚ್ಚಿಟ್ಟಿದ್ದಳು ಎನಿಸುತ್ತಿತ್ತು. ವೈದೇಹಿಯವರು ಕೂಡ ಒಮ್ಮೆ ಸಾಕ್ಷಿಯನ್ನು ನೋಡಿ ಈ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳ ಎಂದುಕೊಂಡರೂ ಕೂಡ ಅವಳ ಮೇಲೆ ಇದ್ದ ಅಸಮಾಧಾನ ಅವರ ಬಿಗುಮಾನ ಬಿಡದಂತೆ ಮಾಡಿ ಮೂತಿ ತಿರುಗಿ ಕುಳಿತರು. ಎಲ್ಲರಿಗೂ ಜ್ಯೂಸ್ ಕೊಟ್ಟವಳು ಕೊನೆಯಲ್ಲಿ ಅನುರಾಗ್ ಎದುರಿಗೆ ಜ್ಯೂಸಿನ ಟ್ರೇ ಹಿಡಿದಿದ್ದಳು. ಸಾಕ್ಷಿಯ ಕಣ್ಣು ನೆಲ ನೋಡುತ್ತಿದ್ದರೆ ಅನುರಾಗ್ ಮಾತ್ರ ಅವಳನ್ನೇ ರೆಪ್ಪೆ ಬಡಿಯದೆ ನೋಡುತ್ತಾ ಜ್ಯೂಸ್ ತೆಗೆದುಕೊಳ್ಳುವುದನ್ನು ನಿಧಾನ ಮಾಡುತ್ತಿದ್ದನು. ಈಗಲಾದರೂ ತನ್ನನ್ನು ನೇರ ನೋಟದಲ್ಲಿ ನೋಡುತ್ತಾರಾ ಎಂದು ಯೋಚಿಸಿ ಹಾಗೆ ನೋಡುತ್ತಿದ್ದನು. ಅವನು ಜ್ಯೂಸ್ ತೆಗೆದುಕೊಳ್ಳದೆ ಇರುವುದನ್ನು ನೋಡಿದವಳು ಒಡನೆಯೇ ಅವನ ಮುಖ ನೋಡಿದರೆ ಅವನು ರೆಪ್ಪೆ ಅಲುಗಿಸದೆ ತನ್ನನ್ನು ನೋಡುತ್ತಿರುವುದನ್ನು ನೋಡಿದವಳಿಗೆ ಇರಿಸು ಮುರಿಸಾದಂತಾಯಿತು. ಜ್ಯೂಸ್ ಎಂದು ಅವನೊಬ್ಬನಿಗೆ ಕೇಳುವ ಹಾಗೆ ಹೇಳಿದಳು. ಅವಳ ಮುಖ ನೋಡಿ ಮುಗುಳು ನಗೆ ನೀಡುತ್ತಾ ಜ್ಯೂಸ್ ತೆಗೆದು ಕುಡಿದನು. ವೈದೇಹಿ ಅವರ ಕಳೆಗುಂದಿದ ಮುಖವನ್ನು ನೋಡಿಯೇ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಮಳಿಗೆ ಬಹುಬೇಗ ತಿಳಿದು ಹೋಯಿತು. ಇವಳತ್ತೆ ಮೊದಲೇ ಮುಖವನ್ನು ಸೀದೋಗಿರೋ ಸೀಗೆಕಾಯಿ ಹಾಗೆ ಮಾಡಿಕೊಂಡಿದ್ದಾಳೆ. ಆ ಮನೆಗೆ ಹೋಗಿ ಇವಳು ಸುಖವಾಗಿ ಇದ್ದಾಗ ನಾನು ಹೇಳ್ತೇನೆ ಎಂದು ಮನದೊಳಗೆ ಹೇಳಿಕೊಂಡು ಸಂಭ್ರಮಿಸಿದಳು. ಹುಡುಗ ಹುಡುಗಿ ಒಪ್ಪಿದ್ದಾರೆ. ಅವರ ಒಪ್ಪಿಗೆಯನ್ನು ಕೇಳುವುದು ಏನೂ ಇಲ್ಲ. ಮುಂದಿನದು ಮಾತನಾಡಿ ಗುರುರಾಜ್ ಅವರೇ ಎಂದರು ರಾಮಚಂದ್ರರೇ ಮೊದಲಾಗಿ ಹೇಳಿದರು. ಮಾತನಾಡಲು ಏನೂ ಇಲ್ಲ ರಾಮಚಂದ್ರರೇ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ಈಗಾಗಲೇ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ. ನಮಗೆ ಅಷ್ಟು ಸಾಕು. ನೀವು ನಿಮ್ಮ ಹುಡುಗಿಯನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದರೆ ಅಷ್ಟೇ ಸಾಕು, ಇನ್ನೇನು ಬೇಡ ಎಂದರು. ಅವರ ಮಾತು ಕೇಳಿ ಸಾಕೇತ್ಗೆ ಖುಷಿಯಾದರೂ ಕೂಡ ಈಗಾಗಲೇ ನನ್ನ ತಂಗಿಯ ಬಳಿ ಕೆಲವು ಒಡವೆಗಳು ಇವೆ. ನೀವು ಕೇಳಿದ್ರೆ ಇನ್ನೂ ಬೇಕಿದ್ರೆ ಮಾಡಿಸಿ ಕೊಡ್ತೀನಿ ಎಂದನು. ಕೊಡ್ತಾರೆ ಕೊಡ್ತಾರೆ. ಇವರ ಅಪ್ಪ ಅಟ್ಟದ ಮೇಲೆ ಕೊಪ್ಪರಿಗೆ ತುಂಬಾ ನೋಟಿನ ಕಂತೆ ಇಟ್ಟು ಹೋಗಿದ್ದಾರೆ. ಇನ್ನು ಚಿನ್ನ ಕೊಡ್ತಾರಂತೆ ಎಂದು ಮನದಲ್ಲಿಯೇ ಬೈದುಕೊಂಡಳು ಹೇಮ. ಅವನ ಮಾತಿಗೆ ಮುಗುಳು ನಕ್ಕ ಗುರುರಾಜ್ ಅವರು, ಏನು ಬೇಡ ಸಾಕೇತ್, ನನ್ನ ಮಗ ನಿಶ್ಚಿತಾರ್ಥ ಕೂಡ ಬೇಡ, ಹಾಗೆ ನೇರವಾಗಿ ಮದುವೆ ಮಾಡಿಕೊಟ್ಟರೆ ಸಾಕು ಎಂದು ಹೇಳುತ್ತಿದ್ದಾನೆ. ಆದಷ್ಟು ಬೇಗ ನಮ್ಮ ಸೊಸೆಯನ್ನು ಮನೆಗೆ ಕಳುಹಿಸಿಕೊಡಿ, ಅಷ್ಟೇ ಸಾಕು ಎಂದರು. ಗುರುರಾಜ್ ಅವರ ಮಾತು ಕೇಳಿ ರಾಮಚಂದ್ರರ ಕಣ್ಣು ತುಂಬಿದವು. ಗುರುರಾಜ್ ಅವರೇ, ನಿಮ್ಮ ವ್ಯಕ್ತಿತ್ವಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ನನ್ನ ಮಗನ ಮದುವೆ ಮಾಡುವಾಗಲೂ ಕೂಡ ನನ್ನ ಹೆಂಡತಿ ಇಷ್ಟು ಒಡವೆ ಬೇಕು ಎಂದು ಕೇಳಿ ಮಾಡಿಸಿಕೊಂಡಿದ್ದಳು. ಆದ್ರೆ ನೀವು, ನಿಮ್ಮ ಮಡದಿ ನಿಮ್ಮ ಮಗನನ್ನು ನೋಡಿದ್ರೆ ಬಹಳ ಖುಷಿಯಾಗುತ್ತಿದೆ ಎಂದರು. ಸತ್ತಾಗ ಯಾರು ಹೊತ್ಕೊಂಡು ಹೋಗುವುದಿಲ್ಲ ರಾಮಚಂದ್ರರೇ. ಇರುವಷ್ಟು ದಿನ ಖುಷಿಯಿಂದ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅಷ್ಟೇ ಎಂದರು. ವೈದೇಹಿ ಅವರಿಗೂ ಕೂಡ ತನ್ನ ಸೊಸೆ ತರುವ ವರದಕ್ಷಿಣೆಯ ಮೇಲೆ ಯಾವುದೇ ವ್ಯಾಮೋಹ ಇಲ್ಲ. ಆದ್ರೆ ಇಂಥ ಹುಡುಗಿಯನ್ನು ಸೊಸೆ ಮಾಡಿಕೊಳ್ಳುತ್ತಿದ್ದೀವಲ್ಲ ಎನ್ನುವ ಬೇಸರ ಅಷ್ಟೇ. ಸರಿ, ಹಾಗಾದ್ರೆ ನಿಮ್ಮಿಂದ ಈ ಮದುವೆ ಸುಲಭವಾಗಿ ಆಗುತ್ತಿದೆ. ಹಾಗಾದ್ರೆ ಮದುವೆ ದಿನಾಂಕ ಗೊತ್ತು ಮಾಡೋಣ ಎಂದರು ರಾಮಚಂದ್ರರು. ಅದಕ್ಕೇನಂತೆ, ಹತ್ತಿರದಲ್ಲಿಯೇ ಇರುವ ದಿನಾಂಕವನ್ನು ಗೊತ್ತು ಮಾಡಿ ಎಂದು ನಕ್ಕರು ಗುರುರಾಜ್. ತನ್ನ ತಂದೆಯ ಪಕ್ಕ ಕುಳಿತಿದ್ದ ಅನುರಾಗ್ ಅವರ ಕಿವಿಯ ಬಳಿ ಬಾಗಿ, ಅಪ್ಪ, ನಾನು ಸಾಕ್ಷಿ ಅವರ ಬಳಿ ಮಾತಾಡ್ಬೇಕು ಎಂದನು ಪಿಸು ಧ್ವನಿಯಲ್ಲಿ. ಅದನ್ನು ನೋಡಿದ ರಾಮಚಂದ್ರರು, ನಿಮ್ಮ ಮಗ ಏನೋ ಹೇಳುತ್ತಿದ್ದಾನೆ, ಏನಂತೆ ಎಂದರೆ, ನನ್ನ ಮಗ ನನ್ನ ಸೊಸೆಯ ಬಳಿ ಮಾತನಾಡಬೇಕಂತೆ ಎಂದರು ಗುರುರಾಜ್. ಅವರ ಬಾಯಿಯಲ್ಲಿ ನನ್ನ ಸೊಸೆ ಎಂಬ ಪದವನ್ನು ಕೇಳಿ ರಾಮಚಂದ್ರರ ಕರುಳು ಹಿಂಡಿದಂತಾಯಿತು. ಇಷ್ಟು ದಿನ ಅವರು ಕೂಡ ಅವಳು ನನ್ನ ಸೊಸೆ ಎಂದು ಹೇಳುತ್ತಿದ್ದರಲ್ಲ, ಅದಕ್ಕೇನಂತೆ, ಧಾರಾಳವಾಗಿ ಮಾತನಾಡಬಹುದು ಎಂದವನು, ಸಾಕ್ಷಿ ಹೋಗು ಎಂದನು ಸಾಕೇತ್. ಈಗ ಸಾಕ್ಷಿಯ ಭಯ ಇನ್ನಷ್ಟು ಹೆಚ್ಚಿತು. ನಾನು ಇವರ ಬಳಿ ಏನು ಮಾತನಾಡಲಿ? ಎಲ್ಲರ ಎದುರಿಗೂ ಮಾತನಾಡುವುದು ಬೇಡ ಎಂದು ಹೇಳಲು ಆಗುವುದಿಲ್ಲ ಎಂದು ಯೋಚನೆಯಲ್ಲಿಯೇ ಸಾಕ್ಷಿ ಮುಂದೆ ಹೋದರೆ ಅವಳನ್ನು ಹಿಂಬಾಲಿಸಿದನು ಅನುರಾಗ್. ಇಬ್ಬರು ಬಂದಿದ್ದು ಅವರ ಮನೆಯ ಟೆರೆಸ್ ಮೇಲೆ. ಮುಂದುವರಿಯುವ